ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ರಮ್ಯಾ. ಸೊ ಫಸ್ಟ್ ಆಫ್ ಆಲ್ ತುಂಬ ಸಾರಿ ಎಲ್ಲರಿಗೂ. ತುಂಬ ದಿವಸ ಆದಮೇಲೆ ಆಲ್ಮೋಸ್ಟ್ 1.5 ಮಂತ್ ಆದಮೇಲೆ ದೊಡ್ಡ ವ್ಲಾಗ್ ಅಂತ ಪೋಸ್ಟ್ ಮಾಡ್ತಿದ್ದೀನಿ. ಇಷ್ಟು ದಿವಸ ಆಲ್ಮೋಸ್ಟ್ ಸಣ್ಣಗೆ ಮಿನಿ ವ್ಲಾಗ್ಸ್ ಮಾಡ್ತಿದ್ದೆ. ಬಿಕಾಸ್ ಆಫೀಸ್ಗೆ ಹೋಗೋದು ಬರೋದು ಮಾರ್ನಿಂಗ್ ರೂಟೀನ್ ಅಷ್ಟೇ ಇರುತ್ತೆ. ಸೊ ಸುಮ್ಮನೆ ದೊಡ್ಡ ವೀಡಿಯೋ ಮಾಡಿ ಹಾಕೋದು ಯಾಕೆ ಅಂತ ಮಿನಿ ವ್ಲಾಗ್ಸ್ ಪೋಸ್ಟ್ ಮಾಡ್ತಾಯಿದ್ದೆ. ಆ್ಯಂಡ್ ಈ ವಿಡಿಯೋಸ್ ಎಲ್ಲ ಸ್ವಲ್ಪ ಲಾಂಗ್ ಬ್ಯಾಕ್ ತೊಗೊಂಡಿರೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಕ್ಲಿಪ್ಸ್ ಎಲ್ಲ ಆ್ಯಡ್ ಮಾಡಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮೇನ್ಲಿ ಈ ಮಂತ್ ಒಂಥರ ನನಗೆ ಲಾಸ್ಟ್ ಮಂತ್ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದು ಅಂತ ಮಂತ್ ಆಗಿತ್ತು. ಯಾಕಂದರೆ ನೀವೆಲ್ಲ ನೋಡಿರ್ಬೋದು, ನಾನು ಐಫೋನ್ 14 ತೊಗೊಂಡಿದ್ದೆ. ಇದೇ ಯೂಟ್ಯೂಬ್ ಚಾನಲಲ್ಲಿ ನಾನು ಪೋಸ್ಟ್ ಕೂಡ ಮಾಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಐಫೋನ್ 14 ಹೊಡೆದೋಯ್ತು. ನಂದು ಅಮ್ಮ ಮನೇಲೇನೋ ಪೂಜೆ ಇರಬೇಕಾದ್ರೆ ಹೊಡೆದೋಯ್ತು. ಸೊ ಆಗ ಹಂಗೂ 2 ವೀಕ್ಸ್ ಅದನ್ನ ಸರ್ವೈವ್ ಮಾಡಿದೆ. ಬಟ್ ಆಮೇಲೆ ಸ್ಕ್ರೀನ್ ರಿಪ್ಲೇಸ್ಮೆಂಟ್ ಅಂದರೆ 40,000 ಕೇಳ್ತಾ ಇದ್ದಾರೆ. ಸೊ ಇಟ್ಸ್ ನಾಟ್ ಪಾಸಿಬಲ್ ಅಂತ ಹೇಳಿ ಅದನ್ನು ಸೇಲ್ ಮಾಡಿ ಆಮೇಲೆ ಐಫೋನ್ 13 256 GB ತೊಗೊಂಡೆ. ಮುಂಚೆ ಇದ್ದಿದ್ದು 128 GB. ಸೊ ಅದು ಒಂದು ಬ್ಯಾಡ್ ನ್ಯೂಸ್ ಅದಾದಮೇಲೆ ಫೋನ್ ಹೊಡೆದೋಗಿರೋದ್ರಿಂದ ಪ್ರತಿಯೊಂದು ವೀಡಿಯೋಸು ದೀಪಾವಳಿ ವೀಡಿಯೋ ಆಗಿರ್ಬೋದು, ಅದ್ರ ಜೊತೆಗೆ ಅಮ್ಮ ಮನೆಯದು ಗೃಹ ಪ್ರವೇಶ ವೀಡಿಯೋ, ಸುಮಾರು ವೀಡಿಯೋಸ್ ಮಿಸ್ ಆಯಿತು. ಯಾಕಂದರೆ ಎಲ್ಲ ಎಡಿಟ್ ಮಾಡಬೇಕು ಅಂತ ಕ್ಲಿಪ್ಸ್ ಆ್ಯಡ್ ಮಾಡಿ ಇಟ್ಟಿದ್ದೆ. ಬಟ್ ಅದು ನಾನು ಲಾಸ್ಟ್ ಟೈಮ್ ಬ್ಯಾಕಪ್ ಮಾಡಬೇಕಾದ್ರೆ ಆಗಲಿಲ್ಲ. ಫಸ್ಟ್ ಆಫ್ ಆಲ್ ಫೋನಲ್ಲಿ ಚಾರ್ಜ್ ಕೂಡ ಇರಲಿಲ್ಲ. ನಾನು ಆಲ್ ಆಫ್ ಸಡನ್ ಹೋದೆ ಸೆಂಟರ್ಗೆ ಚೇಂಜ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗೆ ಸೇಲ್ ಕೂಡ ಮಾಡಿದ್ವಲ್ಲ, ಸೊ ಅದು ಏನು ಬ್ಯಾಕಪ್ ಮಾಡ್ಕೊಂಡಿರಲಿಲ್ಲ ಚಾರ್ಜ್ ಇಲ್ಲದೆ. ಸೊ ಅದು ಕೂಡ ಹೋಯಿತು. ಸೊ ತುಂಬ ವೀಡಿಯೋಸ್ ಎಲ್ಲ ಹೋಯಿತು ನಂದು ಅಂತ ಹೇಳ್ಬೋದು. ತುಂಬ ಮೆಮೊರೀಸ್ ಇದ್ದಂಥ ವೀಡಿಯೋಸ್, ಅಮ್ಮ ಮನೆ ಗೃಹ ಪ್ರವೇಶದ್ದು ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಯಾವುದೂ ಆಗಲಿಲ್ಲ. ಆ್ಯಂಡ್ ಇದಾದಮೇಲೆ ತುಳಸಿ ಪೂಜೆ ಇದು ವಿಡಿಯೋ. ಸೊ ಇನ್ನೊಂದು ದಿವಸ ನಾವು ಹೋಗಿ ಫೋನ್ ತೊಗೊಂಬಂದ್ಮೇಲೆ ನೆಕ್ಸ್ಟ್ ಡೇ ತುಳಸಿ ಪೂಜೆ ಮಾಡಿದೆ. ಸೊ ಈ ಥರ ಲೈಫಲ್ಲಿ ಈಗ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಆಗುತ್ತಲ್ವ. ಸೊ ನಾನೇ ಒಂದು ಅಂದ್ಕೊಂಡಿದ್ದೆ, ಅದೇ ಒಂದಾಯಿತು. ಲೈಕ್ ಲಿಟ್ರಲಿ ನನ್ನ ಫೋನ್ ಹೋಗಿದ್ದು ನನಗೆ ತುಂಬ ದೊಡ್ಡ ಲಾಸ್ ಆಯಿತು. ಯಾಕಂದರೆ ತುಂಬ ವೀಡಿಯೋಸ್ ಫೋಟೋಸ್ ಎಲ್ಲನೂ ದಿವಾಳಿದು ಇದೆಲ್ಲ ಸ್ಟೋರ್ ಮಾಡಿಟ್ಟಿದ್ದಲ್ವ, ಅಲ್ಲೆಲ್ಲ ಹೋಯ್ತಲ್ವ ಅಂತ ಲೆಟ್ಸ್ ಓಕೆ ಅಂತ. ಆ್ಯಂಡ್ ಯಾಕೆ ಈ ವಿಡಿಯೋನ ಇಷ್ಟು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಆ್ಯಂಡ್ ಮಾಡಲೋ ಬೇಡವೋ ಅನ್ನೋ ಥರ ಇತ್ತು ಇಂಟೆನ್ಷನ್ಸ್. ಓಕೆ, ಮತ್ತು ಶಾರ್ಟ್ಸ್ ಆ್ಯಕ್ಚುಲಿ ಮಿನಿ ವ್ಲಾಗ್ಸ್ ಮಾಡ್ತಾಯಿದ್ದೆ. ಸೊ ನಿಮಗೆಲ್ಲ ಮಿನಿ ವ್ಲಾಗ್ಸ್ ಇಷ್ಟ ಆಗ್ತಿದೆ, ಸೊ ಲೆಟ್ ಮೀ ಕಂಟಿನ್ಯೂ ಅಂತ ಅನ್ನಿಸ್ತು. ಅದಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿದೆ. ಸೊ ಇದು ತುಂಬ ಲೇಟಾಗಿ ಬರ್ತಾಯಿದೆ. ತುಳಸಿ ಪೂಜೆ ಆಗಿ ಆಲ್ಮೋಸ್ಟ್ 1 ಮಂತ್ ಆಗೋಕ್ಕಾಯಿತು. ಸೊ ನೀವೆಲ್ಲ ಅಂದ್ಕೊಂಡಿರ್ತೀರ ಇಷ್ಟು ಲೇಟಾಗಿ ಅಪ್ಲೋಡ್ ಮಾಡ್ತೀನಿ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಸಾರಿ ಎಲ್ಲರಿಗೂ. ಆ್ಯಂಡ್ ಥ್ಯಾಂಕ್ಸ್ ಇಷ್ಟು ಗಂಟೆ ಸಪೋರ್ಟ್ ಮಾಡಿದ್ದಕ್ಕೆ. ಸೊ ತುಳಸಿ ಪೂಜೆ ಅಂತೂ ಮನೇಲಿ ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದೆ. ನನಗಂತೂ ಈ ಥರ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಆಲ್ ಆಫ್ ಸಡನ್ ಪ್ಲ್ಯಾನ್ ಆಯಿತು. ಸರಿ, ಹಸ್ಬೆಂಡ್ ಆ್ಯಕ್ಚುಲಿ ಮನೆಗೆ ಬಂದು ಆಫ್ಟರ್ನೂನ್ ಮೇಲೆ ಅವರೆಲ್ಲ ರೆಡಿ ಮಾಡಿಟ್ಟಿದ್ರು. ನಂಗೆ ಅದರಿಂದ ಬಂದು 6:37 ಅಷ್ಟರಲ್ಲಿ ಪೂಜೆ ಎಲ್ಲ ಮಾಡಿದೆ. ಆ್ಯಂಡ್ ಕಂಪ್ಲೀಟ್ ಲುಕ್ ಈ ಥರ ಇತ್ತು. ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟು ಎಲ್ಲ ಸಖತ್ತಾಗಿತ್ತು. ಒಂಥರ ಪಾಸಿಟಿವ್ ವೈಬ್ಸ್ ಅಂತಾರಲ್ವ, ಆ ಥರ ಇತ್ತು. ತುಳಸಿ ಪೂಜೆ ಚೆನ್ನಾಗಿ ಮಾಡಿದೆ. ಸೊ ನೀವೆಲ್ಲರೂ ತುಳಸಿ ಪೂಜೆ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಆ್ಯಂಡ್ ನೆಕ್ಸ್ಟ್ ಕಪಿಂಗ್ ಏನಾಯಿತು ಅಂದರೆ, ನೆಕ್ಸ್ಟ್ ಒಂದು 2 ವೀಕ್ಸ್ ಆದಮೇಲೆ ಆ್ಯಕ್ಚುಲಿ ಈ ವಿಡಿಯೋ ತೆಗೆದಿರೋದು. ನಮ್ಮ ಆಫೀಸಲ್ಲಿ ಅಂದರೆ ಹಳೆ ಆಫೀಸಲ್ಲಿ ಇರುವಂಥ ಒಬ್ರದ್ದು ಮ್ಯಾರೇಜ್ ಇತ್ತು ತುಮಕೂರು ಹತ್ರ. ಸೊ ಅದಕ್ಕೆ ಹೋಗ್ತಾ ಇದ್ವಿ. ಸೊ ಆ ಮ್ಯಾರೇಜ್ ವ್ಲಾಗ್ನ ಹಾಕೋಣ ಅಂತೇಳ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ. ಸೊ ಆನ್ ದ ವೇಲ್ ಹೋಗ್ತಾ ನೈಸ್ ರೋಡ್ ಹತ್ರ ಹೋಗಿ ಹಾಗೆ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಹೋಗಿದ್ದು. ಆ್ಯಂಡ್ ಅಲ್ಲಿ ಆಫೀಸರೊಬ್ಬರು ಇದ್ದರು, ಅವರು ಜಾಯ್ನ್ ಆಗಿದ್ದರು. ಸೊ ಚೆನ್ನಾಗಿತ್ತು ಒಂಥರ ಮದುವೆಗೆ. ನಾವು ತುಂಬ ದಿವಸ ಆದಮೇಲೆ ಈ ಥರ ಹೋಗ್ತಾ ಇದ್ದಿದ್ದು. ಇಲ್ಲಾಂದರೆ ಊರಿಗೆ ಹೋಗ್ತಾ ಇದ್ವಿ, ಈಗ ಊರಿಗೆ ಹೋಗೋಕ್ಕೂ ಟೈಮ್ ಇಲ್ಲ. ಸೊ ಏನಂದರೆ ಒಂದು ಬ್ಯುಸಿ ಶೆಡ್ಯೂಲ್ ಆಗಿಬಿಟ್ಟಿದೆ ಲೈಫಲ್ಲಿ. ಕೆಲಸ ಮನೆ ಇಷ್ಟೇ ಆಗೋಗಿದೆ, ಎಲ್ಲಿಗೆ ಹೋಗೋಕ್ಕೂ ಟೈಮ್ ಇಲ್ಲ ಅನ್ನೋ ಥರ. ಆ್ಯಂಡ್ ಫೈನಲಿ ನಾವು ಅಲ್ಲಿ ಹತ್ರ ರೀಚ್ ಆದ್ವಿ ರಿಸೆಪ್ಷನ್ಗೆ. ಆ್ಯಂಡ್ ಮದುವೆ ರಿಸೆಪ್ಷನ್ ತುಂಬ ಸಿಂಪಲ್ಲಾಗಿ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಆ್ಯಂಡ್ ತುಂಬ ಜನ ನನ್ನ ಡ್ರೆಸ್ನ ಕೇಳ್ತಾಯಿದ್ರಿ. ಇದನ್ನು ನಾನು ನಿಯರ್ ಬೈ ಶಾಪಲ್ಲಿ ತೊಗೊಂಡಿದ್ದು. ಸೊ ನನಗೆ ಶಾಪ್ ನೇಮ್ ಹುಳಿಮಾವಲ್ಲಿ, ಲಾಸ್ಟ್ ನಾನು ಪ್ರೀವಿಯಸಲ್ಲಿ ಕೂಡ ಶಾರ್ಟ್ಸಲ್ಲಿ ಹೇಳಿದ್ದೆ. ಸೊ ಅಲ್ಲೇ ತೊಗೊಂಡಿದ್ದು ಈ ಡ್ರೆಸ್ನ. ಲೈಕ್ ಹೋಗಿದ್ದು ಗೌನ್ ಏನಾದರೂ ನೋಡೋಣ ಅಂತ. ಬಟ್ ಫೈನಲಿ ನನಗೆ ಇದು ಇಷ್ಟ ಆಯಿತು. ಸೊ ಇದನ್ನ ಸ್ಯಾರಿ ಟೈಪ್ ಇರುತ್ತಲ್ವ ಅಂತ ಇದನ್ನು ತೊಗೊಂಡೆ. ಆ್ಯಂಡ್ ತುಂಬ ಜನಕ್ಕೆ ಇಷ್ಟ ಆಯಿತು ಈ ಡ್ರೆಸ್ಸು, ಕಲರ್. ಆ್ಯಂಡ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದು ಶಾಪಲ್ಲಿ ಕೂಡ ತೊಗೊಂಡಿದ್ದು.
ಇದು ಆನ್ಲೈನಲ್ಲಿ ಆಗಿದ್ದರೆ ನಾನು ಲಿಂಕು ಅಥವಾ ಎಲ್ಲಿ ತೊಗೊಂಡೆ ಅಂತ ಹೇಳ್ತಿದ್ದೆ. ಆ್ಯಂಡ್ ಫುಡ್ಡು ಎಲ್ಲನೂ ಊರಿನ ಕಡೆ ಥರ ಇತ್ತು, ಬಾಳೆಲೆಯಲ್ಲಿ ಊಟ. ಇಟ್ ವಾಸ್ ನೈಸ್ ಆ್ಯಂಡ್ ಇಟ್ ವಾಸ್ ಗುಡ್ ಆಲ್ಸೋ. ಆ್ಯಂಡ್ ಇಲ್ಲಿ ಊಟ ಮುಗಿಸಿ ನಾವು ರೂಮಲ್ಲಿ ಹೋಗಿ ಸ್ಟೇ ಆಗಿ ನೆಕ್ಸ್ಟ್ ಡೇ ರೂಮ್ ನಮಗೆ ಆಫೀಸ್ ಅವರೇ ಮಾಡಿಕೊಟ್ಟಿದ್ರು. ಸೊ ನಾವು ಅಲ್ಲಿ ರೂಮಲ್ಲಿ ರೆಸ್ಟ್ ಮಾಡಿ ಮನೆ ದಿನ ಬೆಳಗ್ಗೆ ಮತ್ತೆ ಅಲ್ಲಿಂದ ಫ್ರೆಶ್ ಅಪ್ ಆಗಿ ಛತ್ರಕ್ಕೆ ಮತ್ತೆ ರಿಟರ್ನ್ ಬಂದ್ವಿ. ಅಂದರೆ ರಿಸೆಪ್ಷನ್ ಆಗಿ ನೆಕ್ಸ್ಟ್ ಡೇ ಮದುವೆಗೆ. ಬಟ್ ಅನ್ಫಾರ್ಚುನೇಟ್ಲಿ 9 to 9:30 ಮುಹೂರ್ತ ಇತ್ತು. ಬಟ್ ಏನಾಯಿತು ಅಂದರೆ ನಮಗೆ ಅಷ್ಟೊತ್ತಿಗೆ ಎದ್ದೊಳಕ್ಕಾಗಿಲ್ಲ, ಹೊಸ ಪ್ಲೇಸ್ ಅಲ್ವಾ, ನಿದ್ದೆ ಇರಲಿಲ್ಲ ನೈಟು. ಸೊ ಮಾರ್ನಿಂಗ್ ಸ್ವಲ್ಪ ಲೇಟ್ ಆಯಿತು. ಬರೋ ಅಷ್ಟರಲ್ಲಿ ತಾಳಿ ಕಟ್ಟಿ ಅದು ಧಾರೆ ಎಳಿತಾರಲ್ವ, ಹಾಲು ಹಾಕೋದು ಅದೆಲ್ಲ ಇತ್ತು. ಸೊ ನಾವು ಅಷ್ಟೊತ್ತಲ್ಲಿ ಬಂದ್ವಿ. ಆ್ಯಂಡ್ ಈ ಡ್ರೆಸ್ ಕೂಡ ನಾನು ಶಾಪಲ್ಲೇ ಇಸ್ಕೊಂಡಿದ್ದು. ಇದು ಹೊಸ ಟ್ರೆಂಡಿಂಗಲ್ಲಿದೆ, ಆಲಿಯಾ ಕಟ್ ಡ್ರೆಸ್ ಅಂತ. ಸೊ ನನಗೆ ಇದು ಕಲರ್ ತುಂಬ ಇಷ್ಟ ಆಯಿತು. ಆ್ಯಂಡ್ ರೆಡ್ ಕಲರ್. ಆ್ಯಂಡ್ ಟು ಬಿ ಫ್ರ್ಯಾಂಕ್, ರೆಡ್ ಕಲರ್ ತೊಗೊಂಡಾಗ ನನಗೆ ಎಲ್ಲರೂ ಬೈದರು ನಮ್ಮ ಮನೇಲಿ, ರೆಡ್ ಯಾಕೆ ತೊಗೊಂಡೆ, ನಿನಗೆ ರೆಡ್ ಹೈಲೈಟಾಗಿ ಕಾಣಿಸುತ್ತೆ ಅಂತ. ಹಂಗೆ ಆಯಿತು. ಈ ಡ್ರೆಸ್ ಹಾಕಿ ವಿತಿನ್ 1 hour, ಆಲ್ಮೋಸ್ಟ್ ಒಂದು 2-3 hours ನನಗೆ ಫುಲ್ ಐ ಫೀವರ್ ಆಗೋಯಿತು. ಎಷ್ಟು ಅಂದರೆ 101 degree. ಅಂದ್ರೂ ನಾನು ಅಂದರೆ ನನಗೆ ಹೆಲ್ತ್ ಸ್ವಲ್ಪ ಒಂಥರ ಕೋಲ್ಡ್ ಎಲ್ಲ ಇತ್ತಲ್ವ. ಸೊ ಅದಕ್ಕೆ ಇಟ್ಸ್ ಓಕೆ, ನಾರ್ಮಲ್ ಕೋಲ್ಡ್ ಅಂತಲೇ ಇದ್ದೆ. ಆ್ಯಂಡ್ ಇಲ್ಲಿ ನಾವು ಊಟ ಎಲ್ಲ ಮುಗಿಸಿ ನಿಯರ್ ಬೈಯಲ್ಲೇ ಗೊರವನಹಳ್ಳಿ ಟೆಂಪಲ್ ಇತ್ತು. ಸೊ ಟೆಂಪಲ್ಗೆ ಹೋಗೋಣ ಅಂತ ಹೊರಟಿದ್ವಿ. ಸೊ ಟೆಂಪಲ್ಗೂ ಹೋಗಿ ಎಲ್ಲ ಮುಗಿಸಿ ಮನೆಗೆ ರಿಟರ್ನ್ ಬರ್ತಾ ನಂಗೆ ಆಗಲೇ ಇಲ್ಲ, ಎವ್ರಿ ಒಂಥರ ಕೋಲ್ಡು ಜ್ವರ ಎಲ್ಲ ಸ್ಟಾರ್ಟ್ ಆಯಿತು. ಸರಿ ಬಂದಂಗೆ ಅವ್ರು ಬ್ಯಾಂಗ್ಳೂರು ರೀಚ್ ಆದಾಗೇ ಕ್ಲಿನಿಕ್ಕಿಗೆ ಹೋಗ್ಬಿಟ್ಟು ತೋರಿಸಿದಾಗ ಅವರು ಹೇಳ್ತಾ ಇದ್ದಾರೆ 101 degree ಇದೆ ಜ್ವರ ಅಂತ. ಬಟ್ ದೆನ್ ಇಂಜೆಕ್ಷನ್ ಮಾಡಿಸಿ 1-2 hour ರೆಸ್ಟ್ ಮಾಡಿದ್ಮೇಲೆ ಐ ವಾಸ್ ಕಂಪ್ಲೀಟ್ಲಿ ಫೈನ್. ಬಟ್ ಅದು ಎಫೆಕ್ಟ್ ಏನಂದರೆ ಡ್ರೆಸ್ ಎಫೆಕ್ಟೋ ಪ್ಲೇಸ್ ಎಫೆಕ್ಟೋ ಗೊತ್ತಿಲ್ಲ ನನಗೆ. ಆ್ಯಂಡ್ ಇಟ್ ವಾಸ್ ನೈಸ್. ತುಂಬ ದಿವಸ ಆದಮೇಲೆ ವೀಡಿಯೋಸು ಮಾಡ್ತಾಯಿದ್ದೆ. ಆ್ಯಂಡ್ ಟೆಂಪಲ್ ಹತ್ರ ಹೋಗಿದ್ವಿ, ಒಂಥರ ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಆಫೀಸವರು ಸಿಕ್ಕಿದ್ರಲ್ವ, ಸೊ ಅವ್ರ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಒಂಥರ ಚೆನ್ನಾಗಿತ್ತು. ಖುಷಿಯಾಗಿ ಹ್ಯಾಪಿಯಾಗಿ ಎಂಜಾಯ್ ಮಾಡಿದ್ವಿ. ಚೂರ್ಕಾಯಿ ಹೊಡಿತೀರಾ? ಎಲ್ಲರೂ ಫುಲ್ ತೆಗ್ದೆ ಹೊಡಿ, ಮತ್ತೆ ತೆಗಿ ಹೊಡಿಯೋದು. ಹೌದಾ? ನನಗೂ ಗೊತ್ತಿಲ್ಲ. ಫುಲ್ ತೆಗಿಯೋದು. ಗಂಡು ಮಕ್ಳು ಹೊಡೆಯೋದು ಎರಡೂ ನೀವೇ ಬೇಡ್ಕೊಂಡು ಹೋಗಿ. ಸೊ ಇಷ್ಟೇ ಇವತ್ತಿನ ವೀಡಿಯೋ. ಆ್ಯಂಡ್ ಸಾರಿ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ಟು ಬಿ ಫ್ರ್ಯಾಂಕ್, ಫ್ರಮ್ ನಾಳೆಯಿಂದ ಮಿನಿ ವ್ಲಾಗ್ಸ್ ಆ್ಯಂಡ್ ಡೈಲಿ ಅಪ್ಡೇಟ್ಸ್ ಖಂಡಿತವಾಗ್ಲೂ ಬರುತ್ತೆ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಲಾಟ್ಸ್ ಆಫ್ ಲವ್ ಯು ಆಲ್. ಟೇಕ್ ಕೇರ್. ಬಾಯ್.